ಸೊ ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣ. ಸೊ ನಾನು 15 ಇಯರ್ಸ್ ಇಲ್ಲೇ ಓದಿದ್ದು ಗೈಸ್. ಸ್ಕೂಲಿಂದ ಹಾಫ್ ಡೇ ಬರೋಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಾನೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಮ್ಮ ಪ್ರೀತಿಯ ಪಲ್ಲವಿ. ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಸೊ ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ನಾನು ಮಮ್ಮಿ ಡ್ಯಾಡಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಸನ್ಸ್ಕ್ರೀನ್ ಹಾಕ್ಕೊತಾ ಇದ್ದೀನಿ. ಸೊ ಮಮ್ಮಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಪಪ್ಪ ಒಬ್ಬರು ರೆಡಿ ಆಗಬೇಕು. ಸೊ ನನಗೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ನಮ್ಮ ಮಮ್ಮಿ ಅಲ್ಲಿಂದ ನೋಡ್ತಾವ್ರೆ. ಸೊ ನನಗೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೋ. ಕಮೆನ್ ಹಲೋ. ಸೊ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸನ್ಸ್ಕ್ರೀನ್ ಮ್ಯಾಂಡೇಟ್ರಿ. ಸೊ ಅದಾದಮೇಲೆ ಒಂದು ಚುಕ್ಕಿ, ಒಂದು ಬಿಂದಿ. ಹಸಿಲಿನ ಅಕ್ಕಿ ಚೆಲ್ಲುವ ಚುಕ್ಕಿ. ಆ್ಯಕ್ಚುಲಿ ಆ ಬಿಂದಿ ಯಾರಿಗೂ ಕಾಣಿಸಲ್ಲ, ನನಗೊಬ್ಳಿಗೆ ಕಾಣಿಸೋದು ಗೈಸ್. ಆಮೇಲೆ ಒಂಚೂರು ಲಿಪ್ಸ್ಟಿಕ್. ಸೊ ನಾನು ಎಷ್ಟೊಂದು ದಿನ ಆಲ್ಮೋಸ್ಟ್ 1.5 ಮಂತ್ ಆಗಿದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಸುಮ್ಮನೆ ಒಂದು ಬ್ರೇಕ್ ತಗೊಂಡಿದ್ದೆ. ಡಿಪ್ರೆಷನ್. ಸೊ ಇನ್ಮೇಲೆ ವ್ಲಾಗ್ಸ್ ಮಾಡ್ತೀನಿ ಗೈಸ್. ಆ್ಯಂಡ್ ಇವಾಗ ಒಂಚೂರು ಕುಮ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಹಿಂಗೆ ಹಾಕ್ಕೊಳ್ತೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಒನ್ ಕ್ರಾಪ್ ಟಾಪ್ ಆ್ಯಂಡ್ ಜೀನ್ಸ್. ಸೊ ಈಗ ಹೋಗಬೇಕು. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅಂತ. ಸೊ ನನಗೆ ಐಡಿಯಾ ಏನೂ ಇಲ್ಲ. ಬೆಳಗ್ಗೆ ಎದ್ಬಿಟ್ಟು ರೆಡಿ ಆಗು ಅಂದರು. ಸೊ ನಾನು ಎದ್ಬಿಟ್ಟು ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಯಾಕೋ ಚೆನ್ನಾಗಿಲ್ಲ. ನಮ್ಮ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ಗೈಸ್. ನೋಡ್ತೀರಾ, ಬರ್ತಾರೀರಿ ನೋಡಿ ಗೈಸ್. ನಮ್ಮ ಮಮ್ಮಿ ಹೆಂಗೆ ರೆಡಿ ಆಗಿದ್ದಾರೆ ಅಲ್ಲಿ ತಿರುಗು. ಆ್ಯಂಡ್ ಅವ್ರ ಡಯಟ್ ಗೈಸ್, ದಿನ ನಮಗೆ ಡಯಟ್ ಫುಡ್ ಕೊಡ್ತೀರಿ ಗೈಸ್ ಅವ್ರು ತಿನ್ನೋದೆಲ್ಲ ಅಂದ್ಬಿಟ್ಟು. ನೋಡಿ ಇವತ್ತು ಸ್ಪೆಷಲಾಗಿ ಕಾರ್ನು, ದಿನ ಈ ನೌಕೋಲು, ಆಮೇಲೆ ಸೌತೆಕಾಯಿ, ಕ್ಯಾರೆಟು, ಆಮೇಲೇನು ಮುಲ್ಲಂಗಿ, ಅವು 4, ಇನ್ನೊಂದೇನೊಂದು ತೊಂಡೆಕಾಯಿ, 4 ಕೊಟ್ಟು ತಿನ್ನಿಸ್ತಾರೆ ಬೆಳಗ್ಗೆ ನನಗೆ, ನಮ್ಮ ಅಪ್ಪಂಗೆ, ಎಲ್ಲರೂ 4 ಜನಕ್ಕೂ. ಗೈಸ್ ಇವಾಗ ನಾನು ಇಷ್ಟೇ ರೆಡಿ ಆಗೋದು ಗೈಸ್. ಯೂಶಲಿ ಜಾಸ್ತಿ ಎಲ್ಲ ರೆಡಿ ಆಗೋಲ್ಲ, ಬೇಕಾದಾಗಷ್ಟೇ ನಾನು ಜಾಸ್ತಿ ರೆಡಿ ಆಗೋದು. ಏನ ಅಯ್ಯೋ ನನಗೂ ಇಟ್ಟಿದ್ದಾರೆ ಆಚೆ. ಆಮೇಲೆ ಒಂಚೂರು ಸನ್ಸ್ಕ್ರೀನ್ ಕೈಗೆ ಎಲ್ಲ ಹಾಕ್ಕೊಂಡು ಇಷ್ಟಿನಿಂದ ನಾನು ಯಾವ ವ್ಲಾಗು ಹಾಕೋಕೆ ಹೋಗಿರಲಿಲ್ಲ. ಲಾಸ್ಟ್ ನಾನು ಹಾಕಿದ್ದು ನಮ್ಮ ಲೇಔಟಿಗೆ ಅಣ್ಣಮ್ಮನ ತಂದಿದ್ದು ಅನಿಸುತ್ತೆ. ಸೊ ಅದೇ ಲಾಸ್ಟು. ಆಮೇಲೆ ಆಲ್ಮೋಸ್ಟ್ ಆಯಿತು, 1 ತಿಂಗಳು ಮೇಲಾಯಿತು ನಾನು ಅಪ್ಲೋಡ್ ಮಾಡಿ. ಸೊ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗಿಂಗ್ ಮಾಡೋಕ್ಕೆ. ನೋಡೋಣ ಅದು ಇನ್ನೂ ಎಷ್ಟು ದಿನ ಆಗ್ಬಿಟ್ಟು ಇಲ್ಲ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಇದ್ದೀನಿ ಗೈಸ್. ಸೊ ಹೇರೆಲ್ಲ ಆಯ್ಲಿ ಆಗೋಗಿದೆ. ಸೊ ಎಸ್, ನಂದು ಇಷ್ಟೇ ರೆಡಿ. ಐ ಆಮ್ ಡನ್. ಸೊ ಆಚೆ ಹೋಗಿ ಲೆಟ್ಸ್ ಹ್ಯಾವ್ ದ ಡಯಟ್ ಫುಡ್ ಅಂತ ಏನಿಲ್ಲ. ತರಕಾರಿ ಸಾರಿಗೆ ಹಾಕಿದ್ರೆ ತಿನ್ನಲ್ಲ ಅಂತ ನಮ್ಮ ಮಮ್ಮಿ ಹಾಗೆ ಹಸಿ ತರಕಾರಿ ಕೊಡ್ತಾರೆ ಗೈಸ್. ನೋಡಿ ಏನೇನು ಕೊಟ್ಟಿದ್ದಾರೆ ನನಗೆ ಅಂತ. ಗೆಣಸು, ತರಕಾರಿ, ಕಾರ್ನ್ ಇಷ್ಟು ಕೊಟ್ಬಿಟ್ಟು ಅದ್ರ ಪ್ಲೇಸ್ ನಾಷ್ಟ ತಿನ್ನೋ ಅಂತಲೇ ಹೇಳ್ತಾರೆ.
ಅವಳು ಜಾಸ್ತಿ ಯಾಕೋ ಒಂಥರ ಹೆದರಿಕೆ ಆಗ್ಬಿಟ್ಟು ಎದ್ಬಿಟ್ಟೆ. ಏನ್ ಫಂಕ್ಷನ್ ಮಾಡ್ತಾ ಇದೀಯಾ? ಆಯಪ್ಪನ ಸತ್ತಿರೋದ್ರೆ ಮಡಗಿ ಮಾಡ್ತಾ ಇದೀವಿ, ಜೋರಾಗಿ ಮಾಡ್ತಾ ಇದೀವಿ. ಆಯಪ್ಪನ ಸಣ್ಣ ಕರ್ಕೊಂಡು ಹೋಗಕ್ಕೆ ಸುತ್ತಾಗ್ಬಿಡ್ತಾರ. ಆಯಪ್ಪನ ₹1 ಯಾರು ದುಡ್ಡು ಹಾಕ್ಸ್ಬೇಡ ಅಂತ ಹೇಳಿದ್ನ, ಅದನ್ನೇ ನೀನ್ ತಟ್ಟೆಲ್ಲ ಕರ್ಸಿ ಜೋರಾಗಿ ಮಾಡಕ್ಕೆ ರೆಡಿ ಮಾಡಿದ್ಯಾ. ಅದೇ ಕಲ್ತ್ಕೊಂಡಿದ್ದು. ಯಾಕಂದ್ರೆ ಲಾಸ್ಟ್ ಅಷ್ಟೊಂದು ಒಂಚೂರು ಭಯ ಜಾಸ್ತಿ ಆಗೋಯ್ತು. ಏನೋ ಗೊತ್ತಾಗ್ತಿಲ್ಲ. ಓ ಮಾಡ್ತಾ ಇದೀವಿ. ಆಯ್ತು, ಚಿತ್ರಗೀತೆ. ಗೈಸ್ ತರಕಾರಿ ಎಲ್ಲ ಮುಗಿತು. ಈಗ ಒಂದು ಸ್ವಲ್ಪ ಅನ್ನ ಕೊಡ್ತಿದ್ದಾರೆ. ನನಗೆ ಸಾಕಾಯ್ತು, ಹೇಳಿದ್ರೆ ಕೇಳಲ್ಲ. ಅನ್ನನೂ ತಿನ್ನಬೇಕು. ಇವತ್ತು ನಮ್ಮ ಮನೇಲಿ ಚಿತ್ರಗೀತೆ ಗೈಸ್, ಚಿತ್ರಾನ್ನ. ಗೈಸ್, ನಾನು ನಮ್ಮ ಮಮ್ಮಿ ನನ್ನ ಸ್ಕೂಲಿಗೆ ಬಂದಿದ್ದೀವಿ. ಎಂತಕ್ಕೆ ಅಂದರೆ ಮಿಥುನಿಗೆ ಬಾಡಿ ಪೇನ್ ಸ್ಟಾರ್ಟ್ ಆಗಿದೆಯಂತೆ. ಸೊ ಅದಕ್ಕೆ ಹಾಫ್ ಡೇ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಆನ್ ದ ವೇ ಅಲ್ಲಿಗೆ ಎಲ್ಲೋ ಹೋಗ್ತಿದ್ವಲ್ಲ, ಸೊ ಅವನನ್ನು ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಸೊ ಇದೇ ನಮ್ಮ ನಾನು 15 ಇಯರ್ಸ್ ಇಲ್ಲೇ ಓದಿದ್ದು ಗೈಸ್. ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ನರ್ಸರಿಯಿಂದ ನನ್ನ ಯಾವುದು ಸೆಕೆಂಡ್ PU ಮುಗಿಯೋ ಗಂಟನೂ ನಾನು ಇಲ್ಲೇ ಓದಿದ್ದು ಅಷ್ಟೇ ಗೈಸ್. ಇವಾಗ ಅವನನ್ನು ಹಾಫ್ ಡೇ ಕರ್ಕೊಂಡು ಆ್ಯಂಡ್ ಇಲ್ಲಿ ಪ್ರಿನ್ಸಿಪಲ್ ಹತ್ರ ಏನೋ ಒಂದು ಫಾರ್ಮ್ ಇಸ್ಕೋಬೇಕು. ಸೊ ಅದನ್ನು ಎಲ್ಲ ತಗೊಂಡು ಹೋಗ್ಬೇಕು. ಏನೋ ಒಂದು ಫಾರ್ಮ್ ಅಲ್ಲ, ಇಲ್ಲೇ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಅದು ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಒಂದು ನೇಮ್ ಇಲ್ಲ, ಸೊ ನೇಮ್ ಆ್ಯಡ್ ಮಾಡಿಸ್ಬೇಕು. ಸೊ ಆ ಫಾರ್ಮ್ಸ್ ಎಲ್ಲ ತಗೊಂಡು ಇವಾಗ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಸೊ ಹಂಗೆ ಅವನಿಗೂ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅವನನ್ನು ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹುಷಾರಿಲ್ಲ ಅಂದರೆ ನೋಡಿ ಈ ಥರ ಕ್ಲಾಸ್ ಮತ್ತು ಏನು ರೀಸನ್ ಅಂತ ಬರ್ಕೊಟ್ಟು ಇಲ್ಲಿ ಅಂದರೆ ಆಂಟೀಸ್ ಇರ್ತಾರೆ, ಸೊ ಅವ್ರ ಹತ್ರ ಕೊಡಬೇಕು. ಸೊ ಅದನ್ನು ನಾನು ಬರೆದಿದ್ದೀನಿ. ಆಂಟಿ ಇಲ್ಲ, ಇಲ್ಲಿ ಮೇಲೋಗಿದ್ದಾರಂತೆ, ಅವ್ರು ಬಂದಮೇಲೆ ಕೊಡಬೇಕು. ನಾವು ಸ್ಕೂಲೆಲ್ಲ ಬಿಟ್ಟಾದ್ಮೇಲೆ ಏನೇನೋ ರೆಡಿ ಮಾಡಿಸ್ತಾರೆ ಗೈಸ್ ನೋಡಿ. ಅದು ಆ್ಯಕ್ಚುಲಿ ಏನೂ ಇರಲೇ ಇರಲಿಲ್ಲ ಮಮ್ಮಿ. ಅಲ್ಲಿ ಒಳಗಡೆ ಕ್ಯಾಬಿನೆಟ್ ಥರ ಮಾಡ್ತಿದ್ದಾರಲ್ಲ ಅದು. ಅದನ್ನ ಒಳಗಡೆ ಎಲ್ಲ ಗೋಡೆಗಳು ಹಾಕಿ ರೂಮ್ಸ್ ಥರ ಮಾಡ್ತಾ ಇದ್ದಾರೆ. ಹೋಗಿ ನೋಡ್ಕೊಬೋದು. ಓಹೋ, ನಾನು ಎಷ್ಟೊಂದು ದಿನ ಆಯಿತು ಬಂದು. ಕೆಳಗಡೆ ಇದ್ದಿದ್ದು ಮೇಲ್ ಇದು ಮಾಡಿದ್ದಾರೆ ಇವಾಗ. ಸೊ ಅದು ಆಡಿಟೋರಿಯಂ ಗೈಸ್. ನಮ್ದು ಏನೇ ಫಂಕ್ಷನ್ ಆದರೂ ಅಲ್ಲೇ ಮಾಡೋರು. ಈಗೇನೋ ಮತ್ತೆ ಆಲ್ಟ್ರೇಷನ್ಸ್ ಮಾಡ್ತಿದ್ದಾರೆ. ಗೈಸ್ ಎಲ್ಲ ಸುಳ್ಳು ಹೇಳ್ಕೊಂಡು ಸ್ಕೂಲಿಂದ ಹಾಫ್ ಡೇ ಬರೋಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಾನೆ ನೋಡಿ. ಆ್ಯಂಡ್ ಇದೊಂದು ಪೇಪರ್ಗೋಸ್ಕರ ಇಷ್ಟೊತ್ತು ಕಾಯ್ದಿದ್ದಾಯಿತು. ನಾವು ಆಲ್ಮೋಸ್ಟ್ ನಾವು 11 o'clock ಇಲ್ಲಿ ಬಂದಿದ್ದು. ಈಗ ನೋಡಿದ್ರೆ 11:40 ಪ್ರಿನ್ಸಿಪಲ್ ಆಫೀಸ್ ಹತ್ರ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡ್ಕೊಂಡು ಲೇಟ್ ಆಯಿತು. ಸೊ ಈಗ ಮತ್ತೆ ಮೆಜೆಸ್ಟಿಕ್ಕಿಗೆ ಹೋಗ್ಬಿಡ್ವಿ. ತುನಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿರೋದು, ಬ್ರೇಕ್ಫಾಸ್ಟ್ ಅಲ್ಲ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಿರೋದು ನೋಡಿ ಗೈಸ್. ನಮ್ಮ ಮನೇಲಿ ಏನು ತಿಂತೀವೋ ಅದನ್ನೇ ಅವ್ನಿಗೋ ಕೊಟ್ಟವನು. ಅವ್ನು ಇವಾಗ ಕಾರಲ್ಲಿ ಬಂದು ತಿಂತಿದ್ದಾನೆ ಮಾರಾಯ. ಸೊ ಇವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇವನನ್ನು ಸ್ವಲ್ಪ ಅರೆಸ್ಟ್ ಮಾಡಿಸ್ಬೇಕಿತ್ತು, ಅದಕ್ಕೆ ಅಲ್ಲ ಅಲ್ಲಿ ಅದು ಬರ್ತ್ ರಿಜಿಸ್ಟರ್ ಆಫೀಸ್ ಇದೆ. ನಮ್ಮ ಅಮ್ಮಂದು ನೇಮ್ ತಪ್ಪಿದೆ, ಇವ್ರದ್ದು ನೇಮ್ ತಪ್ಪಿದೆ. ಒಂದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಗೈಸ್. ನಂದು ಕೂಡ ಹಂಗೆ ಮಾಡಿದ್ರು. ನಾವು ಮಾಡಿದ್ದಲ್ಲ, ನಾವು ಕರೆಕ್ಟಾಗಿ ಹೇಳಿರ್ತೀವಿ. ಟೈಪಿಂಗ್ ಅವರು ಆಯ್ತಪ್ಪ, ಟೈಪಿಂಗ್ ಅವ್ರು ಮಾಡಿ ಫಾರ್ಮ್ಸ್ ಎಲ್ಲ ಅವಾಗ ನಮಗೆ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು. ಅದನ್ನ ಎತ್ತಿಟ್ಕೊಳ್ಳೋಣ ಅನ್ನಂಗೆ ಆ ಥರ ಎಲ್ಲ ಅಷ್ಟು ಸರಿ ನೋಡಿಸ್ತಿರೋದು ನಮ್ಮ ಸಂತೋಷ್ ಅಂಕಲ್, ಮುಂದೆ ಕೊಟ್ಟಿರೋದು ನಮ್ಮಪ್ಪ. ಈಗ ಮನೆಗೆ ಬಂದ್ವಿ. ಹೋಗಿದ್ದ ಕೆಲಸ ಏನೋ ಒಂದು ಸ್ವಲ್ಪ ಆಯಿತು, ಫುಲ್ಲಾಗಿ ಕಂಪ್ಲೀಟ್ ಆಗಿಲ್ಲ. ಸೊ ಅಲ್ಲೇನೇನು ಮಾತುಕತೆ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಮಮ್ಮಿ ಇವಾಗ ಮಜ್ಜಿಗೆ ಮಾಡ್ತಿದ್ದಾರೆ, ಕುಡಿದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಗೈಸ್. ಆಮೇಲೆ ಸಿಗ್ತೀನಿ ಗೈಸ್. ಆಮೇಲೆ ಸಿಗುವ ಅಂತ ಹೇಳಿ ನಾನು ವ್ಲಾಗ್ನ ಕಂಟಿನ್ಯೂನೇ ಮಾಡಿಲ್ಲ, ಯಾಕಂದರೆ ನನಗೆ ಮತ್ತೆ ಹೋಗಿತ್ತು ವ್ಲಾಗ್ ಮಾಡ್ತಿದ್ದೆ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರೋದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.